ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ರೇಣುಕಾಸ್ವಾಮಿ. ಇದೇ ಕಾರಣಕ್ಕೆ ರೇಣುಕಾಸ್ವಾಮಿಯ ಭೀಕರ ಮರ್ಡರ್ ಆಗಿದೆ. ಮೆಸೇಜ್ ಮಾಡಿದ್ದು ಅನ್ನುವಂತ ಕಾರಣಕ್ಕಾಗಿ ರೇಣುಕಾಸ್ವಾಮಿಯ ಭೀಕರ ಕೊಲೆ ಆಗಿರೋದು. ರೇಣುಕಾಸ್ವಾಮಿ ಮೊಬೈಲ್ ರಾಜಕಾಲುವೆಗೆ ಎಸೆದಿದ್ರು ಆರೋಪಿಗಳು. ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಾರೆ ಅಥವಾ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿಗಳು ಬೇಕಾಗಿತ್ತು. ಆದ್ರೆ ಈ ಕೊಲೆ ಮಾಡಿದಂತ ಆರೋಪವನ್ನ ಎದುರಿಸ್ತಿರೋ ಆರೋಪಿಗಳು ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ಈ ರೇಣುಕಾಸ್ವಾಮಿಯ ಮೊಬೈಲ್ ಅನ್ನ ರಾಜಕಾಲುವೆಗೆ ಬಿಸಾಕ್ಬಿಟ್ಟಿದ್ರು. ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು, ಸಿಗಬಾರ್ದು ಅಂತ. ಮೊಬೈಲ್ ಸಿಗದ ಹಿನ್ನೆಲೆ ತನಿಖೆಗೆ ಭಾರಿ ಹಿನ್ನಡೆ ಆಗಿತ್ತು. ಅಂದ್ರೆ ಒಂದು ಪ್ರಕರಣ ಶುರು ಆಗಿದ್ದು ಅಥವಾ ಒಂದು ಕಥೆ ಶುರು ಆಗಿದ್ದು ಎಲ್ಲಿಂದ ಅಂತ ಬೇಕಿತ್ತಲ್ಲ. ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರಿಂದ ಈ ಕಥೆ ಶುರುವಾಗಿತ್ತು. ಅಂದ್ರೆ ಆ ಮೆಸೇಜ್ ಬೇಕು, ಅಲ್ಲಿಂದ ತನಿಖೆ ಮಾಡ್ಕೊಂಡು ಹೋಗ್ಬೇಕು, ಅಲ್ಲಿಂದ ಸಾಕ್ಷಿ ಕಲೆ ಹಾಕಬೇಕು. ಆದ್ರೆ ಈ ಆರೋಪಿಗಳು ಮಾಡಿದ ದೊಡ್ಡ ಮಿಸ್ಟೇಕ್ ಏನು ಅಂತ ಅಂದ್ರೆ ಈ ಮೊಬೈಲ್ ಅನ್ನ ರಾಜಕಾಲುವೆಗೆ ಬಿಸಾಕ್ಬಿಟ್ಟಿದ್ದು. ಹೀಗಾಗಿ ತನಿಖೆಗೆ ಸಿಕ್ಕಾಬಟ್ಟೆ ಹಿನ್ನಡೆ ಆಗಿತ್ತು. ರೇಣುಕಾಸ್ವಾಮಿ ಮೊಬೈಲ್ ನಲ್ಲಿ ಹಲವು ಸಾಕ್ಷ್ಯ ಇತ್ತು. ಪವಿತ್ರ ಗೌಡಗ್ ಮೆಸೇಜ್ ಮಾಡಿದ್ದು, ಕಾಲ್ ಮಾಡಿದ್ದು, ಮಾತಾಡಿದ್ದು, ಲೊಕೇಶನ್, ಇನ್ನೊಂದು ಮತ್ತೊಂದು ಪ್ರತಿ ಒಂದು ಆತನ ಮೊಬೈಲ್ ನಲ್ಲಿ ಇತ್ತು. ಇದನ್ನ ರಿಟ್ರೀವ್ ಮಾಡೋಕೆ ಮುಂದಾಗಿತ್ತು ತನಿಖಾ ತಂಡ. ಆದ್ರೆ ಮೊಬೈಲ್ ಸಿಗದೆ ಇದ್ದಿದ್ದಕ್ಕೆ ಇನ್ಸ್ಟಾ ಮೊರೆ ಹೋಗಿತ್ತು ತನಿಖಾ ತಂಡ. ನೋಡಿ, ಇನ್ಸ್ಟಾಗ್ರಾಮು ಫೇಸ್ಬುಕ್ ಏನ್ ಬೆಂಗಳೂರಿನಲ್ಲಿ ಇಲ್ಲ, ಅಲ್ಲಿಗೆ ಪತ್ರ ಬರಿಬೇಕು, ಅದಕ್ಕೊಂದಷ್ಟು ಪ್ರಕ್ರಿಯೆಗಳಿರುತ್ತೆ. ಅವ್ರು ಅದನ್ನು ಒಪ್ಕೋಬೇಕು, ಅದೇನು ಅಂತ ಚೆಕ್ ಮಾಡಬೇಕು. ಆಮೇಲೆ ಇಲ್ಲಿಗೆ ಹೌದು ಓಕೆ ಅಂತ ಅದೇನು ಮೆಸೇಜಸ್ಗಳಿದೆಯೋ ಆ ಅಕೌಂಟ್ನಿಂದ ಏನೇನು ನಡೀತಾ ಇತ್ತು ಅದನ್ನು ಕಳಿಸ್ಬೇಕು. ಈಗ ಇನ್ಸ್ಟಾ ನೀಡಿದಂತ ಮಾಹಿತಿಯಲ್ಲಿ ಸತ್ಯ ಬಯಲಾಗಿದೆ. ಪವಿತ್ರ ಗೌಡಗೆ ಅಶ್ಲೀಲ ಫೋಟೋ ಕಳಿಸಿದ್ದು ದೃಢಪಟ್ಟಿದೆ. ಮಾಡಿದ್ದು ದೊಡ್ಡ ತಪ್ಪು ಅನ್ನೋದು ಗೊತ್ತಾಗಿದೆ. ರೇಣುಕಾಸ್ವಾಮಿ ಈ ತರ ಮಾಡಿದ್ದಕ್ಕೆ ಹೀಗೆಲ್ಲ ಆಗಿದ್ದು ಅನ್ನೋದು ಮೊದಲ ದಿನದಿಂದವೂ ಗೊತ್ತಿತ್ತು. ಇದೇನು ದೊಡ್ಡ ವಿಚಾರ ಅಲ್ಲ ಅಥವಾ ಹೊಸ ವಿಚಾರ ಅಲ್ಲ. ಆದರೆ ಸಾಕ್ಷಿ ಇಂಪಾರ್ಟೆಂಟ್ ಆಗಿತ್ತು, ಸಾಕ್ಷಿ ಸಿಗಲೇಬೇಕಾಗಿತ್ತು. ಸಾಕ್ಷಿ ಸಿಗದೆ ಇರೋದಕ್ಕೆ ಕಾರಣ ಆರೋಪಿಗಳು ಮೊಬೈಲ್ ಅನ್ನ ರಾಜಕಾಲುವೆಗೆ ಬಿಸಾಕಿದ್ದಿತ್ತು. ನೋಡಿ, ಪ್ರತಿಯೊಬ್ರು ಈ ಘಟನೆಯಲ್ಲಿ, ಪ್ರಮುಖವಾಗಿ ಈ ಘಟನೆಯಲ್ಲಿ ತಿಳ್ಕೊಳ್ಬೇಕಾಗಿರೋದು ಒಂದು ಮೆಸೇಜ್, ಒಂದು ಕಮೆಂಟ್ ಏನೇನೋ ಮಾಡಿಸಿ ಬಿಡುತ್ತೆ, ಎಲ್ಲಿಂದ ಎಲ್ಲಿಗೋ ತೆಗೆದುಕೊಂಡು ಹೋಗಿ ನಿಲ್ಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಕಂಡವ್ರಿಗೆ ಹೋಗ್ಬಿಟ್ಟು ಬಾಯಿಗೆ ಬಂದಂಗೆ ನಾಲಿಗೆ ಹರಿಬಿಡೋದು, ಅವಾಚ್ಯ ಶಬ್ದಗಳನ್ನ ನಿಂದಿಸೋದು, ಒಂದು ಕಮೆಂಟ್ಗೆ ಅಥವಾ ಒಂದು ಫೋಟೋಗೆ ಈ ತರ ಕೊಲೆಗಳ ಆಗ್ತವೆ ಅಂತಂದ್ರೆ ಯೋಚನೆ ಮಾಡಿ. ಈ ಸುದ್ದಿಯನ್ನ ನೋಡ್ತಾ ಇರೋ ಕೆಲವರು ಕೂಡ ಒಂದು ಕಮೆಂಟ್ ಹಾಕ್ತಾ ಇರ್ತಾರೆ. ಈ ಮೊಬೈಲ್ ಕೈಯಲ್ಲಿ ಇತ್ತು ಅಂತ ಅಂದ್ರೆ ಒಂಥರ ಚಟ ಅನ್ಸುತ್ತೆ ಕೆಲವರಿಗೆ. ಏನಾದ್ರೂ ಒಂದು ಹಾಕ್ಬಿಡೋಣ, ಏನಾದ್ರೂ ಒಂದು ಹೇಳ್ಬಿಡೋಣ ಅಂತ. ಕೆಲವರು ಇದನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಬಿಡು, ಯಾರೋ ಊರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ. ಅದೇ ಎಲ್ಲರ ಮನಸ್ಥಿತಿಯು ಅಥವಾ ಎಲ್ಲರ ಮನೆಯವರ ಮನಸ್ಥಿತಿಯು ಅದೇ ತರ ಇರುತ್ತಾ? ಇಲ್ಲ, ಆಗಿದ್ದ ಅದೇನೆ. ದರ್ಶನ್ ಒಂದು ವೇಳೆ ಅವತ್ತು ಠಾಣೆಗೆ ಕರೆ ಮಾಡಿ, ನಾನು ದರ್ಶನ್ ಮಾತಾಡ್ತಾ ಇರೋದು, ಹಿಂಗೊಂದು ಸಮಸ್ಯೆ ಆಗಿದೆ, ನನ್ನ ಹೆಸರು ಎಲ್ಲೂ ಆಚೆ ಬರಬಾರ್ದು, ಅಥವಾ ಪವಿತ್ರ ಗೌಡ ನನ್ನ ಸ್ನೇಹಿತೆ ಹೆಸರು ಎಲ್ಲೂ ಆಚೆ ಬರಬಾರ್ದು, ಒಂದ್ ಸ್ವಲ್ಪ ನೋಡಿ, ಒಂದ್ ಸ್ವಲ್ಪ ಹ್ಯಾಂಡಲ್ ಮಾಡಿ ಅಂತ ಹೇಳಿದ್ರೆ ಈ ವಿಚಾರ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಯಾಕಂದ್ರೆ ಪ್ರತಿನಿತ್ಯವೂ ಹೆಣ್ಣು ಮಕ್ಕಳು ಈ ಸಮಸ್ಯೆಗಳನ್ನ ಎದುರಿಸ್ತಾರೆ. ಯಾಕೆ ನೀವು ಎದುರಿಸಿಲ್ವಾ? ನಾವ್ ಎದುರಿಸಲ್ವಾ? ನಿಮ್ಮ ಮನೆ ಹೆಣ್ಣು ಮಕ್ಕಳು ಎದುರಿಸಲ್ವಾ? ನಾವುಗಳು ನಮ್ಮ ಅಣ್ಣನ ಕೈಲೋ, ನಮ್ಮ ಅಪ್ಪನ ಕೈಲೋ, ಇನ್ನೊಬ್ರು ಕೈಲೋ, ಒಬ್ರು ಕೈಲೋ ಹೇಳ್ಕೊಳ್ತೀವಿ, ಅವರು ಈ ತರ ಮಾಡ್ಬೇಡ್ರಪ್ಪ ಅಂತ ನಿಧಾನಕ್ಕೆ ಹೇಳ್ಬಹುದು. ಇಲ್ಲ ಅಂತಂದ್ರೆ ಈ ವಿಚಾರಕ್ಕೇನೆ ಎಷ್ಟೋ ಘಟನೆಗಳು ಸ್ಟೇಷನ್ ಮೆಟ್ಟಿಲು ಏರಿದೆ, ಕಂಪ್ಲೇಂಟು ಆಗಿರುತ್ತೆ. ಆದ್ರೆ ಒಂದು ಕೊಲೆ ಆಗೋದು ಅನ್ನೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಆಶ್ಚರ್ಯ ತರಿಸುತ್ತೆ. ಮತ್ತು ಆ ಕೊಲೆಯ ಕೇಸ್ನಲ್ಲಿ ಒಬ್ಬ ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಂಡವರು ಜೈಲಿಗೆ ಹೋಗಿ ಕುತ್ಕೊಳ್ಳೋದಿದೆಯಲ್ಲ, ಇದು ಆಶ್ಚರ್ಯ ತರಿಸುತ್ತೆ. ಅವತ್ತು ದರ್ಶನ್ ತಮ್ಮ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಂಡಿದ್ರೆ, ಮುಂಗೋಪಕ್ಕೆ ತಮ್ಮ ಬುದ್ಧಿಯನ್ನ ಬಿಟ್ಟದೇ ಇದ್ದಿದ್ರೆ ಮೋಸ್ಟ್ಲಿ ಇಷ್ಟು ದೊಡ್ಡ ಅನಾಹುತ, ಆಘಾತ ಯಾವುದು ಸಂಭವಿಸ್ತಾ ಇರಲಿಲ್ಲ ಅಂತ ಕಾಣುತ್ತೆ. ದರ್ಶನ್ ಮಾಡಿದಂತ ಎಡವಟ್ಟು ಅಂತ ಅಂದ್ರೆ ಅದನ್ನ ಅವರೇ ಹ್ಯಾಂಡಲ್ ಮಾಡೋದಕ್ಕೆ ಅಥವಾ ಅವರ ಅಭಿಮಾನಿಗಳಿಗೆ ಅಥವಾ ಅವರ ಸುತ್ತಮುತ್ತ ಇದ್ದವರಿಗೆ ಹ್ಯಾಂಡಲ್ ಮಾಡೋದಕ್ಕೆ ಹೇಳಿದ್ದು ಮತ್ತು ಮಾಡಿದ್ದು. ಇದಕ್ಕೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದು ಸತ್ಯ 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 ಸತ್ಯ, ಅದು ಪ್ರೂವ್ ಕೂಡ ಆಗಿದೆ. ರೇಣುಕಾಸ್ವಾಮಿ ಇವತ್ತು ಜೈಲಿನಲ್ಲಿ ಇರಬೇಕಾಗಿತ್ತು. ಕರೆಕ್ಟ್ ಆಗಿ ಇದು ಕಾನೂನಾತ್ಮಕವಾಗೇ ಹೋಗಿದ್ರೆ ಇವತ್ತು ರೇಣುಕಾಸ್ವಾಮಿ ಜೈಲಿನಲ್ಲಿ ಇರಬೇಕಾಗಿತ್ತು. ರೇಣುಕಾಸ್ವಾಮಿಯನ್ನ ನೋಡೋದಕ್ಕೆ ಅವರ ತಂದೆ ತಾಯಿ, ಅವರ ಹೆಂಡತಿ ಜೈಲಿಗೆ ಬರಬೇಕಾಗಿತ್ತು. ರೇಣುಕಾಸ್ವಾಮಿ ಕಾನೂನು ಹೋರಾಟ ಮಾಡಬೇಕಾಗಿತ್ತು. ರೇಣುಕಾಸ್ವಾಮಿಗೆ ಮೆಡಿಕಲ್ ಚೆಕಪ್ ಆಗ್ಬೇಕಾಗಿತ್ತು, ಎಲ್ಲವೂ ಆಗ್ಬೇಕಾಗಿತ್ತು. ಆದ್ರೆ ಆ ಮನುಷ್ಯ ಮಾಡಿದ ತಪ್ಪಿಗೆ ಕೊಲೆ ಆಗೋದ. ಆ ತಪ್ಪನ್ನ ತಿದ್ದುವ ಬರದಲ್ಲಿ ಅತಿ ದೊಡ್ಡ ತಪ್ಪು ಮಾಡಿ ದರ್ಶನ್ ಇವತ್ತು ಜೈಲಿನಲ್ಲಿದ್ದಾರೆ. ಇಷ್ಟೇ ವ್ಯತ್ಯಾಸ. ನಾವಿದನ್ನೇ ಹೇಳ್ತಾ ಇರೋದು. ಮೊದಲ ದಿನದಿಂದಲೂ ಮಾಧ್ಯಮಗಳು ಇದನ್ನೇ ಹೇಳ್ತಾ ಇರೋದು.
ಯಾವ ವಿಚಾರವನ್ನ ಯಾವ ರೀತಿಯಾಗಿ ಎದುರಿಸಬೇಕಾಗಿತ್ತು ಅದೇ ರೀತಿಯಾಗಿ ಎದುರಿಸಬೇಕಾಗಿತ್ತು. ಇವತ್ತು ಇದೇ ತರ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಇರುವಂತ ಮನೆಯಲ್ಲಿರುವಂತ ಎಲ್ಲಾ ಪುರುಷರು, ಎಲ್ಲಾ ಗಂಡು ಮಕ್ಕಳು ದರ್ಶನ್ ಅವರ ಹಾದಿಯನ್ನೇ ಹಿಡಿದು ಬಿಟ್ರೆ ಮೋಸ್ಟ್ಲಿ ಈ ಸಮಾಜದಲ್ಲಿ ಅದೆಷ್ಟೋ ಗಂಡು ಮಕ್ಕಳ ಜೀವ ವಿಲ್ಲ 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 ಅಂತ ಒದ್ದಾಡ್ ಹೋಗ್ಬಿಡುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿನಿತ್ಯವೂ ಕಮೆಂಟ್ ಹಾಕ್ತಾನೆ ಇರ್ತಾರಲ್ಲ, ಪ್ರತಿನಿತ್ಯವೂ ಅಶ್ಲೀಲ ಮೆಸೇಜ್ ಅನ್ನ ಮಾಡ್ತಾನೆ ಇರ್ತಾರಲ್ಲ. ಎಲ್ಲಿ ಬೇಕು ನಿಮಗೆ ಈ ತರ ಹಿಂಸೆ ಕೊಡೋರು, ಕಿರುಕುಳ ಕೊಡೋರು, ಮಾನಸಿಕವಾಗಿ ದೈಹಿಕವಾಗಿ. ಒಂದು ಹೆಣ್ಣು ಮಗಳು ಮನೆಯಿಂದ ಹೊರಟ್ಲು ಅಂತಂದ್ರೆ ಅಲ್ಲಿಂದಾನೇ ಶುರು ಆಗತ್ತೆ. ಮನೆಯ ಬೀಗ ಹಾಕಿ ಕೆಳಗಡೆ ಇಳಿತಿದ್ದಂಗಿಂದಾನೇ ಶುರು ಆಗತ್ತೆ. ರೋಡಲ್ಲಿ ರೇಗ್ಸೋರ್ನ ಕೇಳ್ತೀರಾ, ಫಾಲೋ ಮಾಡೋರ್ನ ಕೇಳ್ತೀರಾ, ಮೈಕೈ ಮುಟ್ಟೋರ್ನ ಕೇಳ್ತೀರಾ, ಬಸ್ಸಲ್ಲಿ ಮೆಟ್ರೋದಲ್ಲಿ ಹಿಂದೆ ನಿಂತ್ಕೊಂಡು ಟಾರ್ಚರ್ ಕೊಡೋರ್ನ ಕೇಳ್ತೀರಾ, ಕಾಲೇಜಲ್ಲಿ ಹಿಂಸೆ ಕೊಡೋರ್ನ ಕೇಳ್ತೀರಾ, ಕೆಲವು ಕೆಲಸ ಮಾಡುವ ಜಾಗದಲ್ಲಿಯೂ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಿರುವ ಹೆಣ್ಣು ಮಕ್ಕಳ ಕಷ್ಟವನ್ನ ಕೇಳ್ತೀರಾ. ಎಲ್ಲದಕ್ಕೂ ಇದೇ ದಾರಿ ಆಗಿದ್ರೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇತ್ತು. ಅದಕ್ಕೇನೆ ಕಾನೂನು ಅನ್ನೋದು ಇರೋದು.